ಹಾಯ್ ಹಲೋ ನಮಸ್ಕಾರ. ಹಿಂದಿನಂತೆ ಹಿಂದೂ ನಾನು ನಿಮ್ಮ ಮುಂದು. ಸೊ ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಐಫೋನ್ 14 ಲಾಂಚ್ ಆಗಿದೆ. ಸೊ ಅದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ತುಂಬ ವೀಡಿಯೋಗಳನ್ನ ನೋಡಿರ್ತೀರ ಅನ್ಕೊಳ್ತೀನಿ. ಸೊ ನನಗೆ ತಿಳಿದಿರೋಷ್ಟು ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಐಫೋನ್ 14 ಲಾಂಚ್ ಆಗಿದೆ. ಅದ್ರ ಜೊತೆ 3 ಅಡಿಷ್ನಲಾಗೆ ಸಪ್ರೇಟಾಗಿ ಅಡಿಷ್ನಲ್ ಪ್ರಾಡಕ್ಟ್ಗಳು ಲಾಂಚ್ ಆಗಿದೆ. ಯಾವುದು ಏನೇನು ಅಂತ ಇವಾಗ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಐಫೋನ್ 14ನಲ್ಲಿ 4 ವೇರಿಯಂಟ್ ಲಾಂಚ್ ಆಗಿದೆ. ಐಫೋನ್ 14, ಐಫೋನ್ 14 ಪ್ಲಸ್ಸು ಮತ್ತು ಐಫೋನ್ 14 ಪ್ರೋ, ಐಫೋನ್ 14 ಪ್ರೋ ಮ್ಯಾಕ್ಸ್. ಸೊ ನೋಡ್ತಾ ಇದ್ದೀರಾ, ಐಫೋನ್ 14ಗೂ ಮತ್ತು 13 ಏನಿದೆ, ಸೊ ಅದಕ್ಕೇನು ಡಿಫ್ರೆನ್ಸ್ ಇಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಕ್ಯಾಮ್ರಾ ಸೈಡಲ್ಲಿ ಕರ್ವ್ ಬರುತ್ತಲ್ಲ, ನೋಡ್ತಾ ಇದ್ದೀರಾ ಮೇಲ್ಗಡೆ. ಸೊ ಅದರಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಕಾಣಿಸ್ತಾ ಇದೆ ಅಷ್ಟೇ. ಅಲ್ಲಿ ಏನು ಅಂತಂದರೆ, ನಿಮ್ಗೇನೋ ಜಸ್ಟ್ ಒಂದು ಮೆಸೇಜ್ ಬಂತು ಅಂದ್ರೆ ಕ್ಯಾಮ್ರಾ ಕರ್ವ್ ಅಂತ ಇದೇನಿದೆ, ಸೊ ಅದರಲ್ಲಿ ಒಂದು ಸ್ವಲ್ಪ ಲೈಟಾಗಿ ಶೋ ಆಯ್ತಾ ಇರ್ತದೆ. ಸೊ ನೀವು ಅದನ್ನು ನೋಡ್ಕೊಂಡು ನೀವು ಬೇಕಾದ್ರೆ ಒಂದು ಸ್ವಲ್ಪ ಅಡಿಷ್ನಲ್ ಮೆಥಡ್ ಅನ್ಕೋಬೋದು. ಅದಾದಮೇಲೆ ಐಫೋನ್ ಸೊ ಕ್ಯಾಮ್ರಾ ನೋಡ್ತಾ ಇತ್ತು ಅಂತಂದರೆ ನನಗೆ ಅಷ್ಟೊಂದು ಅಟ್ರ್ಯಾಕ್ಟ್ ಅಂತ ಏನು ಅನ್ನಿಸ್ತಾ ಇಲ್ಲ ನನಗೆ ಇದ್ರೊಳಗೆ. ಸೊ ನಾರ್ಮಲ್ 13 ಏನಿದೆ, ಐಫೋನ್ 13 ಸೊ ಅದೇ ಥರನೇ ಇದೆ. ಸೊ ಜಸ್ಟು ಅಡಿಷ್ನಲ್ ಫ್ಯೂಚರ್ ಅಂತ ಏನು ಬರುತ್ತಲ್ಲ, ಸೊ ಅದನ್ನು ಆ್ಯಡ್ ಮಾಡಿದ್ದಾರೆ ಅಂತ ಅನ್ಕೋಬೋದು. ಅದಾದಮೇಲೆ ಐಫೋನ್ ವಾಚ್ ಲಾಂಚ್ ಆಗಿದೆ. ಸೊ 8 ಸೀರೀಸ್ ಏನಿದೆ ಐಫೋನ್ ವಾಚು, ಸೊ ಅದು ಲಾಂಚ್ ಆಗಿರೋದು. ಅದರಲ್ಲಿ 2 ವೇರಿಯಂಟ್ ಲಾಂಚ್ ಆಗಿದೆ, ಐಫೋನ್ SE ಮತ್ತು ಐಫೋನ್ ಅಲ್ಟ್ರಾ ಅಂತ. ಸೊ ಈ ವಾಚ್ಗಳೇನಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಗೆ ಅಮೌಂಟು ಕೂಡ ಜಾಸ್ತಿ ಆಗಿದೆ. ಆ ಅಮೌಂಟು ನೀವು ಅದ್ರ ಬೆಲೆ ಕೇಳ್ತಾ ಇದ್ದರೆ ತುಂಬ ಐಫೋನ್ ಬಗ್ಗೆನೇ ಬಿಟ್ಬಿಡ್ತೀರ ಅನಿಸುತ್ತೆ. ಸೊ ತುಂಬ ಈ ಐಫೋನ್ ಅಲ್ಟ್ರಾ ಇದೆಯಲ್ಲ, ಈ ಅಲ್ಟ್ರಾ ವಾಚ್ನೇ ಕೇಳ್ಕೊತು ಅಂತಂದರೆ ನಿಮಗೆ 1 ಲ್ಯಾಕ್ ಹತ್ತಿರ ಹೋಗುತ್ತೆ. ಐಫೋನ್ ಫ್ಯೂಚರ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ನೀವೇನು ವಾಕ್ ಮಾಡ್ತೀರಾ, ಸೊ ವಾಕ್ ಮಾಡಿದಾಗ ನಿಮಗೆ ಎಷ್ಟು ಕ್ಯಾಲರಿಕ್ ಬರ್ನ್ ಆಗಿದೆ ಅನ್ನೋದೆಲ್ಲ ತೋರಿಸ್ತಾ ಇರುತ್ತೆ. ಇದರಲ್ಲಿ ಅಡಿಷ್ನಲಿಗೆ ನೀವು ಯಾವ ಆ್ಯಂಗಲ್ ಓಡಾಡಿದ್ದೀರಾ ಅನ್ನೋದು ಇನ್ನೊಬ್ಬ ಲೊಕೇಶನ್ ಕೂಡ ಟ್ರ್ಯಾಕ್ ಆಗುತ್ತೆ. ಮತ್ತು ಅದು ಬಿಟ್ಟು ನೀವು ಇದು ವಾಟರ್ ಪ್ರೂಫ್ ಆಗಿರೋದು ನಾರ್ಮಲ್ ವಿಚಾರ. ಅದು ನೀವು ಯಾವ ಆ್ಯಂಗಲಲ್ಲೂ ಅದನ್ನು ನೀರಿಗೆ ಹಾಕಿದ್ರೂ ಕೂಡ, ನೀರು ಒಳಗೆ ಹೋದರೂ ಇದರಲ್ಲಿ ವೈಬ್ರೇಷನ್ ಮೂಡಿದೆ. ಸೊ ಅದ್ರ ಮೇಲೆ ಟಿಕ್ ಮಾಡಿ ತಕ್ಷಣಕ್ಕೆ ಅದರಲ್ಲಿರೋ ವಾಟ್ರು ಎಲ್ಲ ಫುಲ್ಲು ಹೊರಗಡೆ ಬರುತ್ತೆ. ಮತ್ತು ಕ್ಯಾಲರಿ, ನೀವು ಏನೇನು ತಿಂತಾಯಿದ್ದೀರಾ, ನಿಮ್ಮ ಹಾರ್ಟಿಗೆ ಸಂಬಂಧಪಟ್ಟಿದ್ದು ಜಾಸ್ತಿ ಹೆವಿ ಆಗಿ ಏನೇನು ತಿಂದಿದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು ಕೂಡ ನಿಮಗೆ ಆ ವಾಚಲ್ಲಿ ಶೋ ಆಗೋವಂಥದ್ದು. ನೀವೆಷ್ಟು ವೆಯ್ಟ್ ಕ್ಯಾಲರಿ ಬರ್ನಿಂಗ್ ಮಾಡಿದ್ದೀರಾ ಅನ್ನೋದೆಲ್ಲ ನಿಮಗೆ ಆರಾಮಾಗಿ ಶೋ ಆಗುತ್ತೆ ನಿಮ್ಮದು. ಅದರಲ್ಲಿ ನೀವು ಮತ್ತು ನೀವೆಲ್ಲರೂ ಹೋಗ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಯಿತು ಅಂದರೆ ಅದರಲ್ಲಿ ಎಮರ್ಜೆನ್ಸಿ ಕಾಲ್ ಆಟೋಮೆಟಿಕ್ಕು ಸರ್ವರಿಂದ ನೀವು ಯಾರಿಗೆ ಎಮರ್ಜೆನ್ಸಿ ಕಾಲಿ ಅಂತ ಕನೆಕ್ಟ್ ಮಾಡಿರ್ತೀರ, ಸೊ ಅವ್ರಿಗೆ ಆಟೋಮೆಟಿಕ್ಕು ಕಾಲ್ ಹೋಗುತ್ತೆ. ನೀವು ಆಪಲ್ ವಾಚಿಂದ ಆಟೋಮೆಟಿಕ್ಕು ನಿಮ್ಮ ಬ್ರೀತ್, ನಿಮ್ಮ ಬಾಡಿ ಸೆನ್ಸರಿಂದ ಆಟೋಮೆಟಿಕ್ಕು ಅದು ಕಾಲು ಸ್ಯಾಟಲೈಟಿಂದ ಅವರಿಗೆ ತಲುಪುವಂಥದ್ದು. ಸೊ ಅದಾಯಿತು ಅಂತಂದರೆ ಆಪಲ್ ವಾಚಲ್ಲಿ ನನಗೇನು ಅಷ್ಟೊಂದು ಇಂಪ್ರೆಸ್ ಆಗಿರುವಂಥದ್ದು ಏನೂ ಅನ್ನಿಸ್ಲಿಲ್ಲ. ಪ್ರೈಸ್ ನೋಡ್ತು ಅನ್ನೋ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ ಅಷ್ಟೇ. ಮತ್ತು ಏರ್ಪೋಡು ಇದು ಕೂಡ ಅಷ್ಟೊಂದೇನು ಅಟ್ರ್ಯಾಕ್ಟ್ ಆಗಿಲ್ಲ, ಯಾಕೆಂದರೆ ಆಲ್ರೆಡಿ ಏರ್ಪೋರ್ಟ್ ಅಲ್ಲಿ ಬಿಟ್ಟಿದ್ದಾರೆ. ಇದೇನು ಅಷ್ಟಕ್ಕಷ್ಟೇ ಅನ್ಬೋದು. ಇದರಲ್ಲಿ ಚಾರ್ಜರ್ ತೆಗೆದುಬಿಟ್ಬಿಟ್ಟಿರೋದು ಮೇನ್ ದೊಡ್ಡ ತಪ್ಪು ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನೂ ಗೊತ್ತಿಲ್ಲ ನನಗೆ. ಆಲ್ರೆಡಿ ಬ್ರೆಜಿಲ್ ಅನ್ನೋ ಒಂದು ದೇಶದಲ್ಲಿ ಆಲ್ರೆಡಿ ಈ ಫೋನ್ನೇ ಏನು ಮಾಡಿದ್ದಾರೆ, ಸ್ಟಾಪ್ ಮಾಡಿದ್ದಾರೆ. ಐಫೋನ್ 14 ಏನು ಲಾಂಚ್ ಆಗಿದೆ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಯಾಕಪ್ಪ ಅಂತಂದರೆ ಚಾರ್ಜರ್ ಇಲ್ಲ. ಸೊ ಮೊಬೈಲ್ ಕಂಪ್ನಿ ಒಂದು ಮೆಥಡಲ್ಲಿ ತನ್ನ ಸಮರ್ಥನೆ ಮಾಡ್ಕೊಳ್ಳುತ್ತೆ. ಸೊ ಏನೇ ಆಗಲಿ, ಇವತ್ತಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇಷ್ಟೇ. ಈ ವಿಡಿಯೋ ನಿಮಗೇನೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕೆ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ನಿಮಗೆ